You have a text message. You have a text message. ಅವತ್ತು ನಾನು ಪೃಥ್ವಿನ ಸಾಯಿಸ್ಬಿಟ್ಟೆ. ಕೊಲೆಗಾರ ನಾನು. ಅಕ್ಕನ ಖುಷಿ, ಕನಸು, ಜೀವನ ಎಲ್ಲ ಒಂದೇ ಸೆಕೆಂಡ್ ಅಲ್ಲಿ ಕಿತ್ಕೊಂಡ್ಬಿಟ್ಟೆ. ಮಾಡ್ಕೋಬಾರ್ದಿತ್ತು ನಾನು. ಅವಾಗ ಪೃಥ್ವಿ ಗಾಡಿ ನಿಲ್ಸಕ್ ಹೇಳ್ತಾನೆ ಇರ್ಲಿಲ್ಲ. ಅಕ್ಕನ ಖುಷಿ, ಕನಸು, ಜೀವನ ಎಲ್ಲ ಒಂದೇ ಸೆಕೆಂಡ್ ಅಲ್ಲಿ ಕಿತ್ಕೊಂಡ್ಬಿಟ್ಟೆ. ಅವತ್ತು ನಾನು ಪೃಥ್ವಿನ ಸಾಯಿಸ್ಬಿಟ್ಟೆ. ಕೊಲೆಗಾರ ನಾನು. ಏನಾಗ್ತದೆ ಮೈ? ನನಗೂ ಏನು ಅಂತ ಗೊತ್ತಾಗ್ತಿಲ್ಲ ಪ್ರದೀಪ್. ಅಯ್ಯೋ ದೇವ್ರೆ, ಇದ್ಯಾವ ಹೊಸ ತೊಂದ್ರೆ? ಪ್ರತಿಮ್ನ ಯಾಕಕ್ಕೆ ಎಲ್ರಿಗೂ ಈ ತರ ವಿಡಿಯೋ ಕಳಿಸಿದಾನೆ? ಹುಚ್ಚು ಚಾಕ್ ಮಾತಾಡ್ಬೇಡ ಮಾತಾಡಿ. ಪ್ರದ್ಯುಮ್ನ ಯಾಕೆ ಹಂಗ್ ಮಾಡ್ತಾನೆ? ಅವನ್ ಬಗ್ಗೆ ಅವನೇ ಹೀಗ್ ಮಾಡ್ಕೋತಾನ? ಅವನ ತಲೆ ಕೆಟ್ಟಿದ್ಯಾ? ಯಾರು ಕಳ್ಸಿದಾರೆ ಇದನ್ನೆಲ್ಲ? ಈ ವಿಡಿಯೋ ಮಾಡಿದವ್ರು ಯಾರು? ಅಪಘಾತ ಹೇಗಾಯ್ತು? ಅಪಘಾತ ಆಗಿದ್ ನನ್ನಿಂದಾನೆ. ಅಕ್ಕ ಇವತ್ ಖುಷಿಯಾಗಿಲ್ಲ ಅಂದ್ರೆ ಅದಕ್ ನಾನೇ ಕಾರಣ. ಅವತ್ತಿನ ದಿನ ಅಕ್ಕ, ಪೃಥ್ವಿ, ನಾನು ಕಾರಲ್ಲಿ ಹೋಗ್ತಾ ಇದ್ವಿ. ಅದೇ ಕೊನೆ ದಿನ ಅಕ್ಕ ಖುಷಿಯಾಗಿದ್ದು. ಏಕೆ? ಏನಾಯ್ತು? ಅವತ್ ನಾನ್ ಪೃಥ್ವಿನ ಸಾಯಿಸ್ಬಿಟ್ಟೆ. ಇದೇನಾ ನಿನ್ ಪ್ಲಾನು? ಏನ್ ಸರ್, ಕೊಲೆ ಮಾಡಿದ್ ನೀವೇನಾ? ಏನ್ ಸರ್, ಪೃಥ್ವಿ ಅಂದ್ರೆ ಯಾರು? ನೋಡಿ, ಏನೇನೋ ಕ್ವಶನ್ಸ್ ಕೇಳ್ಬೇಡಿ. ಹಾಗಾದ್ರೆ ಈ ವಿಡಿಯೋ ಸುಳ್ಳು ಅಂತ ಹೇಳ್ತಾ ಇದ್ದೀರಾ? ಹೌದು, ಸುಳ್ಳು. ಹಾಗಾದ್ರೆ ಈ ವಿಡಿಯೋದಲ್ಲಿರೋದು ನಿಮ್ಮ ಮೊಮ್ಮಗ ಅಲ್ವಾ? ಅವರೇ ಒಪ್ಕೊಂಡಿದ್ದಾರೆ ನಾನು ಕೊಲೆ ಮಾಡಿದೀನಿ ಅಂತ. ನೋಡಿ, ಬಾಯ್, ಇಲ್ಲೇನು ಮಾತಾಡೋದ್ ಬೇಡ, ನೋಡಿ. ಸರ್, ನಮ್ ಪ್ರಶ್ನೆ ಉತ್ತರ ಕೊಟ್ಟು ಹೋಗಿ ಸರ್. ಕೊಲೆಗಾರನ್ಗೆ ಆಸ್ತಿ ಅಧಿಕಾರನ ಕೊಡ್ಬೇಕಂತ ನಿರ್ಧಾರ ಮಾಡಿದೀನಿ, ಸರಿನಾ? ಆಪತ್ ಬಾಂಧವ, ನೀನ್ ಹೋಗು. ಬನ್ನಿ. ನಿಂತ್ಕೊಳ್ಳಿ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಮಾಡೋ ಪಾಪಕ್ಕೆ ಪ್ರಾಯಶ್ಚಿತ್ತ ಬೇಡ, ಕನಿಷ್ಠ ಪಾಪ ಪ್ರಜ್ಞೆನೂ ಇಲ್ವಲ್ರಿ ನಿಮ್ ಜನ್ಮಕ್ಕೆ? ಥು, ನಿಮ್ದು ಒಂದು ಜನ್ಮನ. ಯಾರು ನೀವು? ಹೇಗ್ ನೆನಪಾಗುತ್ತೆ ನಿಮ್ಗೆ? ನಮ್ಮಂತ ಎಷ್ಟ್ ಜನರ ಜೀವನನ ಹಾಳು ಮಾಡಿದಿರೋ, ಎಷ್ಟು ಜನರ ಮನೆ ಹೊಡ್ತಿದಿರೋ ಏನೋ. ಎಷ್ಟೋ ಬೇರೆ ಮನೆ ಮಕ್ಕಳನ್ನ ತಿನ್ಕೊಂಡ್ ಬಿಟ್ಟಿದ್ದೀರಾ. ಹಲೋ ಮಿಸ್ಟರ್, ಬಾಯಿಗೆ ಬಂದಂಗ್ ಮಾತಾಡ್ಬೇಡಿ. ಇದು ಯಾರ ಮನೆ ಅಂತ ಗೊತ್ತಾ ನಿಮ್ಗೆ? ಗೊತ್ತಿಲ್ದೆ ಏನು, ನಮ್ ಮಗನ್ನ ಕೊಲೆ ಮಾಡಿರೋರ್ ಮನೆ ಇದು. ತಂದೆ ತಾಯಿ ನಾವು. ನನ್ನ ಹೆಸರು ಜಯಪ್ರಕಾಶ್ ವಿದ್ಯಾಪೀಠ. ಇವಳು ನನ್ನ ಹೆಂಡತಿ ಪಲ್ಲವಿ. ನನ್ನ ಮಗ ಪೃಥ್ವಿ. ನೋಡಿ,
ಇದೆಲ್ಲ ನಂದೇ ತಪ್ಪು. ಸಾಕಪ್ಪ ನಾಟಕ ನಿಂದು. ಮಾಡೋದ್ ಯಾರು ಅನಿಸ್ಕೊಳ್ಳೋದ್ ಯಾರು? ಬೆಕ್ಕು ಮೊಸರು ತಿಂದು ಮೇಕೆ ಮೂತಿ ಗೊರ್ಸಂಗಾಯ್ತು. ನೋಡಿ, ಬಾಯಿಗೆ ಬಂದಾಗ ಮಾತಾಡ್ಬೇಡಿ. ನನ್ ಮಕ್ಕಳ ಬಗ್ಗೆ ಮಾತಾಡೋದಕ್ಕೆ ಯಾರೇ ನಿಮ್ಗೆ ಅಧಿಕಾರ ಕೊಟ್ಟಿದ್ದು? ಓಹೋ, ನೀವೇನಾ ನಿಮ್ ಮಕ್ಳನ್ನ ಎತ್ತಿರ ಮಹಾ ತಾಯಿ? ಅದೇನು ಅಂತ ಬುದ್ಧಿ ಸಂಸ್ಕಾರ ಕೊಟ್ಟು ಬೆಳೆಸಿದಿರೋ ಇವ್ರನ್ನ ನೀವು. ನೋಡಿ, ಅವನು ಇದಕ್ಕೆಲ್ಲ ಕಾರಣ ಇರ್ಬೋದು, ಆದ್ರೆ ನನ್ನ ಮಗಳು ಯಾವ ತಪ್ಪನ್ನು ಮಾಡಿಲ್ಲ. ಯಾರು? ಇವಳ? ನಮ್ಮನೆ ಅಂಗಳದಲ್ಲಿ ಹಾವಾಗ್ಬಿಟ್ಟಿದ್ದಾಳೆ ಇವಳು. ಇವಳಿಲ್ಲ ಅಂದಿದ್ರೆ ನನ್ ಮಗ ಇನ್ನೂ ನಗ್ನಗ್ತಾ ನಮ್ ಕಣ್ ಮುಂದೆ ಓಡಾಡ್ಕೊಂಡಿರ್ತಾ ಇದ್ದ. ನನ್ ಮಗನ್ನ ತಿನ್ಕೊಂಡ್ಬಿಟ್ಲು ಪಾಪ ಇವಳು. ನೋಡಿ, ದಯವಿಟ್ಟು ಅಕ್ಕನ ಬಗ್ಗೆ ಹಾಗೆ ಮಾತಾಡ್ಬೇಡಿ ಪ್ಲೀಸ್. ಯಾಕೆ ಮಾತಾಡ್ಬಾರ್ದು? ನನ್ ಮಗ ಬಂಗಾರದವನು, ಹಳ್ಳಿಯಿಂದ ಬೆಂಗಳೂರಿಗೆ ಬಂದವನು. ಒಂದ್ ಮಾಟ ಗೊತ್ತಿಲ್ಲ, ಒಂದ್ ಕಪಡ ಗೊತ್ತಿಲ್ಲ ಅವನಿಗೆ. ಇವ್ರು ಸಿಕ್ಲಲ್ಲ ಸುಪ್ನಾತಿ, ನನ್ ಮಗ ಒಂದೇ ರಾತ್ರಿಗೆ ಕೈ ಬಿಟ್ಟೋದ. ಇವಳು ಅವನನ್ನ ತಿನ್ಕೊಂಡ್ಬಿಟ್ಲು. ನನಗ್ ಬರ್ತಾ ಇರೋ ಕೋಪಕ್ಕೆ ಇವಳನ್ನ ಕತ್ತಿಸಕ್ ಸಾಯಿಸ್ಬೇಕನ್ಸುತ್ತೆ. ದಯವಿಟ್ಟು ನನ್ನ ಮಾತು ಕೇಳಿ ಪ್ಲೀಸ್. ನಮ್ ಬೆನ್ನಿ ಗಂಟಿರೋ ಶನಿ ಕಡೆ ನೀನು. ನೋಡಿ, ಹೀಗ್ ಗಲಾಟೆ ಮಾಡೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಇಷ್ಟಕ್ಕೂ ಯಾವ್ದು ಬೇಕು ಅಂತ ನಡೆದಿಲ್ವಲ್ಲ. ಆಕ್ಸಿಡೆಂಟ್ ಆಗಿತ್ತು, ಅದ್ ನಿಮ್ಗೂ ಗೊತ್ತು. ನಮ್ಮ ಮನೆ ಮಗಳ ಕಾಲು ಹೋಗಿದೆ. ಆವತ್ತು ಆಕ್ಸಿಡೆಂಟ್ ಆದ ದಿನ ನನ್ನ ಮಗನ ದೇಹ ಮಾತ್ರ ಸತ್ತೋಯ್ತು. ಆದ್ರೆ ಯಾವತ್ತು ನನ್ನ ಮಗ ನಿಮ್ ಮಗಳನ್ನ ನೋಡಿತ್ತು, ಮಾತಾಡ್ಸಿತ್ತು, ಆವತ್ತೇ ನನ್ನ ಮಗನ ಮನ್ಸನ್ನ ಸಾಯಿಸ್ಬಿಟ್ಲು ಇವಳು. ಅದ್ ಯಾವ ರಾಕ್ಷಸಿ ಮಗಳು ಅಂತ ಹೆತ್ತಿದ್ರು ಇವಳನ್ನ. ಒಂದ್ ಚೂರು ಕರುಣೆ ತೋರಿಸ್ತಿಲ್ಲ ಇವಳು. ಪ್ರೀತಿ ತೋರಿಸ್ತೀನಿ ಅಂತ ವಿಷ ತಿನ್ನಿಸ್ಬಿಟ್ಲು ನನ್ ಮಗನಿಗೆ. ನಮ್ಗ್ ವಯಸ್ಸಾದಾಗ ನಮ್ ಮಗ ನಮ್ಮನ್ನು ನೋಡ್ಕೊತಾನೆ ಅಂತಿದ್ವಿ. ಈಗ ನಮ್ಮನ್ನ ನೋಡ್ಕೊಳ್ಳೋರು ಯಾರು? ಇದ್ದೋನು ಒಬ್ಬ ಮಗ. ನಾಳೆ ನಾವು ಸತ್ರ ನಮ್ ಹೆಣಕ್ಕೆ ಬೆಂಕಿ ಇಡೋರು ಯಾರು? ಇಂಥ ಪರಿಸ್ಥಿತಿ ತಂದಿದ್ದೀರಲ್ಲ ನಮ್ಗೆ. ನಿಮ್ ಇಡೀ ಮನೆ ಉದ್ಧಾರ ಆಗೋಲ್ಲ. ನಮ್ ಮಗನ ಕಿತ್ಕೊಂಡು ದಿನ ಕಣ್ಣೀರ್ ಹಾಕೋ ತರ ಮಾಡಿದಿರಲ್ಲ ನೀವು. ಒಂದಿನ ನೀವು ನಿಮ್ ಮಗನ ಕಳ್ಕೊತೀರಾ? ಯಾರಾದ್ರೂ ಬಂದು ನಿಮ್ ಮಗನ್ನು ನಿಮ್ಮಿಂದ ಕಿತ್ಕೋತಾರೆ. ಸಂಕಟದಲ್ಲಿರೋ ಅಪ್ಪ ಹಾಕ್ತಿರೋ ಶಾಪ ಇದು. ನಿಮ್ಮನ್ನ ತಟ್ಟದೆ ಬಿಡೋಲ್ಲ. ಹೌದು, ನಿಮ್ ಇಡೀ ಮನೆ ಸರ್ವನಾಶ ಆಗುತ್ತೆ. ನನ್ ಮಾತಿಗೆ ಅಕ್ಕ ಸಮಾಧಾನ ಮಾಡ್ಕೊ ಪ್ಲೀಸ್. ಆಮ್ರಪಾಲಿ, ತುಂಬಾ ಥ್ಯಾಂಕ್ಸ್ ಅಮ್ಮ. ನೀನ್ ಕಳಿಸಿರೋ ವಿಡಿಯೋದಿಂದ ತುಂಬಾ ಉಪಕಾರ ಆಯ್ತು.
ಸಾರಿ ಅಕ್ಕ, ಸಾರಿ ಅಕ್ಕ, ಎಲ್ಲ ನಂದೇ ತಪ್ಪು. ಐ ಆಮ್ ಸೋ ಸಾರಿ ಅಕ್ಕ. ಅಕ್ಕ ಅಕ್ಕ ಇಲ್ಲಿ ನೋಡಕ್ಕ, ಏನಾದ್ರೂ ಮಾತಾಡಕ್ಕ. ಅಕ್ಕ ಏನಾದ್ರೂ ಮಾತಾಡಕ್ಕ ಪ್ಲೀಸ್ ಅಕ್ಕ. ಅಕ್ಕ ಏನ್ ಮಾತಾಡ್ತಾಳ ಅವಳು? ಏನ್ ಮಾತಾಡ್ತಾಳೆ? ಸ್ವಂತ ತಮ್ಮನೇ ಅವಳ ಜೀವನನ ಹಾಳು ಮಾಡಿರುವಾಗ ಏನ್ ಮಾತಾಡ್ತಾಳ ಅವಳು? ಯಾರ್ದೋ ಮೇಲಿನ ಸಿಟ್ಟು ಅವನ ಮೇಲೆ ತೋರಿಸ್ಬೇಡ್ರಿ. ಬೇರೆಯವ್ರ ಮೇಲೆ ಯಾಕೆ ಸಿಟ್ಟು ಮಾಡ್ಕೊಳ್ಳಿ? ನಿನ್ನ ಮಗನ ಮೇಲೆ ಸಿಟ್ಟು. ಅಲ್ಲ ರೀ, ಅಮ್ಮ, ಅಪ್ಪ ಹೇಳ್ತಾ ಇರೋದು ನಿಜ. ಛಾಯಾ, ಪುಟ್ಟ, ಏನಾದ್ರೂ ಮಾತಾಡೋ. ಅಕ್ಕ ಛಾಯಾ, ಕೈ ಬಿಡಕ್ಕ. ಅಕ್ಕ ಏನ್ ಮಾಡ್ತಿದ್ಯಾ ಅಕ್ಕ? ಮುಟ್ಬೇಡ ನನ್ನ ಮಗಳನ್ನ. ಈಗ ಮಾಡಿರೋದೇ ಸಾಕು ನೀನು. ಅಪ್ಪ, ಅಕ್ಕ ಅವಳಿಗೆ ಹೊಡ್ಕೋತಾ ಇದ್ದಾಳೆ. ತಪ್ಪು ನಂದು, ನನಗ್ ಹೊಡೀರಿ. ಅಪ್ಪ ಪ್ಲೀಸ್, ಅಕ್ಕನ್ ತಡಿಬೇಕು ನಾನು. ಅಪ್ಪ, ನನ್ನ ಮಗಳನ್ನ ನಾನು ನೋಡ್ಕೊಳ್ತೀನಿ. ಹೋಗ ನೀನು. ಛಾಯಾ, ಛಾಯಾ ನಿಲ್ಸು. ಅಮ್ಮಯ್ಯ ಕಡೆ ಪ್ಲೀಸ್. ಅಮ್ಮ, ಉತ್ತರಾಧಿಕರಣ ನಿಂತು ಹೋಗಿದೆ. ಯಾರೋ ಮೂರನೆಯವರು ನನ್ನ ಮನೆ ಅಂಗಳಕ್ಕೆ ಬಂದು ನಿಂತು ನನ್ನ ಮೊಮ್ಮಗನ ಕಡೆ ಬೆಟ್ಟು ಮಾಡಿ ಮಾತಾಡ್ತಿದ್ದಾರೆ. ನನ್ನ ಮೊಮ್ಮಗಳು ಕುಸ್ತು ಬೀಳೋ ಹಾಗೆ ಮಾಡ್ತಾರೆ. ಕಾರಣ ಇಲ್ಲದೆ ಇದೆಲ್ಲ ಯಾವ್ದು ಆಗಲ್ಲ. ಇದಕ್ಕೆ ಕಾರಣ ಯಾರು? ಆಮ್ರಪಾಲಿ. ಮಾಯಿ, ಇದ್ರಲ್ಲಿ ಆಮ್ರಪಾಲಿ ತಪ್ಪೇನು ಇಲ್ಲ. ಬಾಯಿ ಮುಚ್ಕೊಂಡು ನಿಂತ್ಕೊಂತೀಯ ನೀನು? ಮಾತಾಡು ಆಮ್ರಪಾಲಿ. ಇಷ್ಟು ದಿನ ನಿನಗೆ ಬಟ್ಟೆ ಕೊಟ್ಟು ಊಟ ಕೊಟ್ಟು ಈ ಮನೆಯಲ್ಲಿ ಇರೋಕ್ಕೆ ಸ್ಥಳ ಕೊಟ್ಟಿದ್ದಕ್ಕೆ ಇದೇನಾ ನೀನ್ ತೋರಿಸ್ತಾ ಇರೋ ಕೃತಜ್ಞತೆ? ತಪ್ಪಾಯ್ತು ನನ್ನಿಂದ. ಏನಂದೆ? ನಿನ್ ತಪ್ಪ? ನಿನಗೆ ಹೇಳೋದಿಕ್ಕೆ ಇಷ್ಟೇನಾ ಇರೋದು? ಅವ್ರ ತಪ್ಪಂದ್ರೆ ಅವ್ರ ತಪ್ಪಲ್ಲ ಮಾಯಿ. ನಾನು ಆಮ್ರಪಾಲಿ ಹತ್ರ ಮಾತಾಡ್ತಿದ್ದೀನಿ. ಅವಳು ಮಾತಾಡ್ತಾಳೆ. ಮಧ್ಯ ಯಾರು ತಲೆ ಹಾಕ್ಬಾರ್ದು. ಹೇಳು ಆಮ್ರಪಾಲಿ, ಈ ತಪ್ಪು ಯಾವಾಗಾಯ್ತು? ಯಾಕಾಯ್ತು? ಹೇಗಾಯ್ತು? ಯಾವಾಗಾಯ್ತು, ಹೇಗಾಯ್ತು, ಯಾಕಾಯ್ತು ನನಗ್ ಗೊತ್ತಿಲ್ಲ. ಆದ್ರೆ ಜಯಪ್ರಕಾಶ್ ಅವ್ರಿಗೆ ವಿಷಯ ತಲುಪಿದ್ದು ನನ್ ಜಂಗಮವಾಣಿಯಿಂದಾನೆ. ಅದೇ ಹೇಗೋಯ್ತು? ನನಗ್ ಗೊತ್ತಿಲ್ಲ. ನಿನಗೆ ಗೊತ್ತಿಲ್ಲದೆ ನೀನೇ ವಿಡಿಯೋ ಕಳಿಸ್ಬಿಟ್ಯಾ? ಚಿಕ್ಕಪ್ಪ, ಮಾಯಿ, ಮಧ್ಯ ಬಾಯಿ ಹಾಕ್ತಿದ್ದೀನಿ ಅಂತ ಅನ್ಕೋಬೇಡಿ. ಆಮ್ರಪಾಲಿಗೆ ನಿಜವಾಗ್ಲೂ ಫೋನ್ ಯೂಸ್ ಮಾಡಕ್ ಬರಲ್ಲ. ಎಲ್ಲೆಲ್ಲೋ ಇಟ್ಟಿರ್ತಾಳೆ. ಹೌದು, ಅವಳು ಫೋನ್ ಯೂಸ್ ಮಾಡ್ಕೊಂಡು ಬೇರೆ ಯಾರೋ ಕಳ್ಸಿರ್ಬೇಕು. ಯಾರು ಉಪಯೋಗಿಸ್ತಾರೆ ಹಾಗೆ? ಅದು ನಮ್ಮನೆಯಲ್ಲಿ ಯುಕ್ತಿ.
ವಾಟ್? ಆನ್ಯಾ, ನಾನಾ? ನೀನೆ ತಾನೆ ಆಮ್ರಪಾಲಿ ಫೋನ್ ಬೇಕು ಬೇಕು ಅಂತ ವಜ್ರಗಿರಿಲ್ ಅವಳಿಂದ ಬಿದ್ದಿದ್ದು. ವಾಟ್ ರಬ್ಬಿಶ್? ಮಮ್ಮ, ಮಾಯಿ, ನಾನ್ ಆಮ್ರಪಲ್ಲಿ ಫೋನ್ ಕದ್ಯಕ್ ಹೋಗಿರ್ಲಿಲ್ಲ. ನನ್ ಫೋನ್ ಸ್ವಿಚ್ ಆಫ್ ಆಗಿತ್ತು, ಅದಕ್ಕೆ ಅವಳ ಫೋನ್ ಕೇಳಿದ್ದೆ ಅಷ್ಟೇ. ಆದ್ರೆ ಮನೆಗ್ ಬಂದ್ಮೇಲೂ ಕದ್ಯಕ್ ಪ್ರಯತ್ನ ಪಟ್ಟಿಯಲ್ಲ ಯುಕ್ತಿ. ನನ್ ಕೈಲೇ ಸಿಕ್ಕಾಕೊಂಡೆ. ನೀನ್ ಮಾಡಿದ ತಪ್ಪನ್ನ ಅವಳ ಮೇಲೆ ಹಾಕ್ಬೇಡ ಆಮ್ರಪಾಲಿ. ಇಷ್ಟಕ್ಕೂ ಅವಳು ಮದುವೆ ಆಗ್ಬೇಕು ಅಂತಿರೋ ಹುಡುಗನ ಮಾನಹಾರ ಜಾಕ್ ಹಾಕ್ತಾಳ ಅವಳು? ನೀನೇ ಹೇಳ್ಕೊಟ್ಟಿರ್ಬೇಕು ನಿನ್ ಮಗಳಿಗೆ ಹೀಗೆ ಮಾಡು ಅಂತ. ನಾನಾ? ಏನಣ್ಣ ನೀನು ನನ್ ಕೈಲಿ ಇಷ್ಟೆಲ್ಲ ಮಾಡಕ್ ಸಾಧ್ಯ ಇದೆ ಅಂತ ಅನ್ಕೊಂಡಿದ್ಯಾ? ನರಿ ಬುದ್ಧಿ ಈಶ್ವರಿ ನಿನಗೆ. ನಿನಗ್ ಬೇಕು ಅಂದ್ರೆ ಏನ್ ಬೇಕಾದ್ರೂ ಮಾಡ್ತೀಯ. ಅದು ನೀನು ಮಾಯಿ. ನಿನಗ್ ಬೇಕಾಗಿರೋದು ಆಗ್ಬೇಕು ಅಂದ್ರೆ ಏನ್ ಬೇಕಾದ್ರೂ ಮಾಡ್ತೀಯ ನೀನು. ಮಕ್ಕಳನ್ನ ಹೊರಗ್ ಹಾಕ್ತ, ಸಂಪ್ರದಾಯ ಮುರಿತ್ಯ, ಎಲ್ರನ್ನೂ ಹೊಗಳಿ ಅಟ್ಟಕ್ಕೇರಿಸಿ ಆಮೇಲೆ ನನ್ ನಾಲ್ಗೆ ಸುಳ್ಳು ಅಂತ ಹೇಳ್ತೀಯ. ಮಾಯಿ ಕಡೆ ಬೆರಳು ತೋರಿಸಿ ನಿನ್ ತಪ್ಪನ್ನ ಮುಚ್ಚಾಕ್ಬೇಡ ಈಶ್ವರಿ. ತಪ್ಪು ಮಾಡಿರೋದು ನಿನ್ನ ಮಗಳು. ನಂಗ ಹೆಸರಿನವ್ರು ಯಾರು ಅಂತ ಗೊತ್ತಿಲ್ಲ, ಮತ್ ನಾನೇ ಕಳಿಸ್ಲಿ? ನಿಮ್ಗೆಲ್ಲ ತಲೆ ಕೆಟ್ಟಿದ್ಯೋ ಅಥವಾ ಬುದ್ಧಿಗ್ ಮಂಕ್ ಬರ್ದಿದ್ಯೋ ನನಗೆ ಗೊತ್ತಾಗ್ತಿಲ್ಲ. ಯುಕ್ತಿ ಯಾಕೆ ಹಾಗೆ ಮಾಡ್ತಾಳೆ? ಅವಳು ಪ್ರದ್ಯುಮ್ನನ್ನ ಮದ್ವೆ ಆಗ್ತಿರೋಳು. ಮದ್ವೆ ಆಗ್ತಿರೋ ಹುಡುಗನ್ ಮಾನ ಯಾಕೆ ತೆಗಿತಾಳವಳು? ಅವನಿಗೆ ಆಸ್ತಿ ಅಧಿಕಾರ ಸಿಗದೆ ಇದ್ರೆ ಇವಳು ಖುಷಿಯಾಗಿರ್ತಾಳ? ನನ್ನ ಮಗಳಿಗೂ ಇದಕ್ಕೂ ಯಾವುದೇ ಸಂಬಂಧನೂ ಇಲ್ಲ. ಇದನ್ನೆಲ್ಲ ಆಮ್ರ ಪಾಲನೆ ಮಾಡಿರೋದು ಅನ್ನೋದಕ್ಕೆ ಸಾಕ್ಷಿ ಇದೆ ನಿಮ್ಮ ಹತ್ರ. ಅದನ್ ಬಿಟ್ಟು ಯಾವ ಸಾಕ್ಷಿನ ಇಲ್ದೇ ಇರೋ ನನ್ ಮಗಳ ಮೇಲೆ ಯಾಕೆ ತಪ್ಪರಿಸ್ತಿದ್ದೀರಾ? ಯುಕ್ತಿನೂ ಮಾಡಿಲ್ಲ ಅಂದ್ಮೇಲೆ ಆಮ್ರಪಾಲಿನೇ ಮಾಡಿರ್ಬೇಕು. ಮಾತೆತ್ತಿದ್ರೆ ಆಪದ್ ಬಾಂಧವ ಅಂತ ಹೊಗಳ್ತಾ ಇರ್ತಿಯಲ್ಲ, ಸರಿಯಾಗಿ ಚೂರಿ ಹಾಕಿದ್ಯಾ ಬನ್ನಿಗೆ. ಎಲ್ರೂನು ಎದುರು ಹಾಕೊಂಡು ನೀನನ್ ಮನೆ ಕರ್ಕೊಂಡ್ಬಂದು ಉತ್ಸವ ಮೂರ್ತಿ ತರ ಎಲ್ರ ಮುಂದೆ ಮೆರವಣಿಗೆ ಮಾಡಿದ್ನಲ್ಲ ಅವನು, ಸಾರ್ಥಕ ಆಯ್ತು. ಯಾಕೆ ಹೀಗ್ ಮಾಡ್ದೆ ಅಮ್ರಪಾಲಿ? ನಾವೇನ್ ಮೋಸ ಮಾಡಿದ್ವಿ ನಿಂಗೆ? ನಾಚಿಕೆ ಆಗಲ್ವಾ ನಿನಗೆ? ಉಪ್ಪು ತಿಂದು ಮನೆಗೇನೆ ದ್ರೋಹ ಮಾಡಿದ್ಯಲ್ಲ, ಮನಸ್ಸಾಕ್ಷಿ ಇಲ್ವಾ? ಅಲ್ಲ ಮಾಯಿ, ಅದು ಆಪದ್ ಬಾಂಧವ. ಛಾಯಾ ಹೇಗಿದ್ದಾಳೆ? ನೀನ್ ಹೇಗಿದ್ಯಾ? ಈಗ ಕೇಳಿ ಏನ್ ಪ್ರಯೋಜನ? ಈ ಬುದ್ಧಿ ಮುಂಚೆ ಇರ್ಬೇಕಿತ್ತು ನನ್ಗೆ. ನಿನ್ ಮೇಲೆ ಯಾವತ್ತೂ ನಂಗೆ ದ್ವೇಷ ಇರ್ಲಿಲ್ಲ, ಏನೋ ಸ್ವಲ್ಪ ಲೂಸು ಅನ್ಕೊಂಡಿದ್ದೆ ಅಷ್ಟೇ. ನೀನ್ ಈ ತರ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಇವತ್ತು ನಿನಗೆ ಪಟ್ಟ ಕಟ್ಟಿ ಕತ್ತಿಗೆ ವಜ್ರದ ಹಾರ ಹಾಕಿ ಈ ಮನೆ ಜವಾಬ್ದಾರಿನ ನಿನ್ನ ಕೈಗೆ ಒಪ್ಪಿಸ್ಬೇಕು ಅಂತಿದ್ದೆ. ಆದ್ರೆ ನಡೆದಿದ್ದೇನು? ಯಾರೋ ಮುಂದೆ ಅವಮಾನ ನಾಚಿಕೆ ಅನುಭವಿಸ್ಬೇಕಾಗಿ ಬಂತು. ಅರಸು ಮನೆತನಕ್ಕೆ ಕಪ್ಪು ಮಸಿ ಹಚ್ಚಿದ್ದೀವಿ. ತಪ್ಪು ಪ್ರದ್ಯುಮ್ನ, ಇದು ನಡಿಬಾರ್ದಾಗಿತ್ತು. ಇವತ್ತು ನಡೆದಿದ್ದು ತಪ್ಪು. ಯಾವತ್ತೂ ಅರಸು ಮನೆಯವ್ರಿಗೆ ಇಷ್ಟು ಅವಮಾನ ಆಗಿರ್ಲಿಲ್ಲ. ಅದೇನಾಯ್ತು ಗೊತ್ತಿಲ್ಲ ನಮ್ಗೆ. ಇನ್ನೇನ್ ಮಾಯಿ ಪ್ರದ್ಯುಮ್ನ ಕತ್ತಿಗೆ ಹಾರ ಹಾಕ್ತಾರೆ ಅನ್ಕೊಳ್ಳೋದ್ರೊಳಗೆ ಏನೇನೋ ಆಗೋಯ್ತು. ಅಮ್ಮ, ಅಕ್ಕ ರೂಮಲ್ಲಿದ್ದಾಳೆ, ಮಲ್ಕೊಂಡಿದ್ದಾಳೆ.
ತುಂಬಾ ಸುಸ್ತಾಗಿದೆ. ಆಗದೆ ಇರುತ್ತ ಅಂತ ಆಘಾತ? ನೋಡಪ್ಪ, ಯಾರು ಮಧ್ಯ ಬಾಯಿ ಹಾಕಬೇಡಿ. ನನ್ನ ಮಗಳ ಜೀವನ ಹಾಳು ಮಾಡಿರೋದು ಸಾಲ್ದ ನಿನಗೆ? ಏನ್ ಮುಖ ನೋಡ್ತಾ ಇದ್ಯಾ? ಹೊರಡು. ಓಹೋ, ನಿನ್ನನ್ನು ಕರ್ಕೊಂಡ್ ಬಂದಿದ್ದು ಈ ಮಹಾನುಭಾವ ಅಲ್ವಾ? ಅವನು ಹೇಳೋ ತನಕ ಹೋಗಲ್ಲ ಅಂತನಾ? ಏಯ್, ಹೇಳೋ ಅವಳಿಗೆ, ಈಗಿಂದೀಗ್ಲೇ ನಮ್ಮ ಮನೆಯಿಂದ ತೊಲಗಕ್ಕೆ ಹೇಳು. ನೋಡು, ಅವಳು ಇನ್ನೊಂದು ಕ್ಷಣ ನಮ್ಮ ಮನೇಲಿ ಇರ್ಕೂಡ್ದು. ಹೇಳು ಅವಳಿಗೆ. ಆಮ್ರಪಾಲಿನ ಈ ಮನೆಗೆ ಕರ್ಕೊಂಡ್ ಬಂದವ್ ನಾನು. ಆಮ್ರಪಾಲಿ ನನ್ನ ಜವಾಬ್ದಾರಿ. ತಪ್ಪು ಮಾಡ್ಬಿಟ್ಟೆ ನಾನು, ನನ್ನ ಕ್ಷಮಿಸಿ. ಆಮ್ರಪಾಲಿನ ಯಾವತ್ತೂ ಈ ಮನೆಗೆ ನಾನು ಕರ್ಕೊಂಡ್ ಬರಬಾರ್ದಿತ್ತು.